ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಅದೇನಪ್ಪ ಅಂದರೆ, ಮನಸ್ಸು ಗೆದ್ದವನಿಗೆ ಈ ಮನಸ್ಸೇ ಅತ್ಯುತ್ತಮ ಸ್ನೇಹಿತ ಆಗ್ಬೋದು. ಹಾಗೆ ನಿಯಂತ್ರಣವಿಲ್ಲದ ಮನಸ್ಸು ನಮ್ಮ ಶತ್ರು ಕೂಡ ಆಗುತ್ತೆ. ನಮ್ಮ ಜೀವನ ರೂಪಿತ ಆಗೋದು ನಮ್ಮ ಆಲೋಚನೆಗಳಿಂದ. ನಮಗಿರೋ ಒಂದು ಅತಿ ದೊಡ್ಡ ಶಕ್ತಿ ಏನಾದರೂ ಇದ್ದರೆ, ಹಾಗೆ ದೌರ್ಬಲ್ಯ ಏನಾದರೂ ಇದ್ದರೆ, ಅದು ನಮ್ಮ ಮನಸ್ಸು. ಬೆಳಗ್ಗೆದ್ದು ವರ್ಕೌಟ್ ಮಾಡು ಅಂತ ಹೇಳೋದು, ಉತ್ಸಾಹ ತುಂಬೋದು ಇದೇ ಮನಸ್ಸು. ಬೇಡ ಸ್ವಲ್ಪ ಮಲ್ಗು ಅಂತ ಹೇಳೋದು ಇದೇ ಮನಸ್ಸು. ಸೋಮಾರಿತನನೂ ತುಂಬುತ್ತೆ, ಹಾಗೆ ಉತ್ಸಾಹನೂ ತುಂಬುತ್ತೆ. ನಾವು ಮನಸ್ಸಿನ ಗುಲಾಮರಾದರೆ ಅದು ನಮ್ಮನ್ನು ತಪ್ಪು ಹಾದಿಗೆ ಕರ್ಕೊಂಡು ಹೋಗ್ಬೋದು. ನಿರಾಶೆ ಮಾಡಿ ನಮ್ಮನ್ನು ಎಳ್ಕೊಂಡು ಹೋಗಿ ನಾಶ ಮಾಡ್ಬೋದು. ಅದೇ ನಾವು ಮನಸ್ಸಿನ ಯಜಮಾನರಾದರೆ ಕಠಿಣ ಪರಿಸ್ಥಿತಿಯಲ್ಲೂ ನಮಗೆ ದಾರಿದೀಪ ಆಗಿ ನಿಲ್ಲುತ್ತೆ. ನೆನಪಿಡಿ ಸ್ನೇಹಿತರೆ, ಹೊರಗಿನ ಪ್ರಪಂಚವನ್ನು ಗೆಲ್ಲೋದಕ್ಕಿಂತ ಮೊದಲು ನಮ್ಮ ಒಳಗಿನ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದರೆ ಜಗತ್ತಿನ ಯಾವುದೇ ಸವಾಲು ಕೂಡ ನಿಮ್ಮನ್ನು ಸೋಲಿಸಲು ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿಗೆ ನೀವು ಬಾಸ್ ಆಗಿ, ಅದು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರ್ಕೊಂಡು ಹೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.